ಹಲೋ, ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಕಾಯಿ ವಡೆ ತುಂಬಾ ಸುಲಭವಾಗಿ ಹಾಗೆ ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಈ ಕಾಯಿ ವಡೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಬನ್ನಿ ಹಾಗಿದ್ರೆ ಈ ಕಾಯಿ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ತುರಿದಂತಹ ಕಾಯಿ ತುರಿ, ಹಾಗೆ 1 ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಆಗುವಷ್ಟು ಉಪ್ಪು ಇಷ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇದಿಷ್ಟು ಗ್ರೈಂಡ್ ಆಗಿದೆ, ಇಷ್ಟಾದರೆ ಸಾಕು. ಇನ್ನು ಈ ಚೆನ್ನಾಗಿ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಒಂದು ಅಗಲಬಾಯಿಯ ಪಾತ್ರೆಗೆ ಹಾಕಿಕೊಳ್ಬೇಕು. ನೋಡಿ, ನಾವಿಲ್ಲಿ ಎಲ್ಲ ಮಿಶ್ರಣವನ್ನು ಒಂದು ಅಗಲಬಾಯಿಯ ಪಾತ್ರೆಗೆ ಹಾಕಿ ಅದಕ್ಕೆ ಇನ್ನು 1 ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಇನ್ನು ಈ ಅಕ್ಕಿ ಹುಡಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಇಲ್ಲಿ ನೀವು ಅಕ್ಕಿ ಹುಡಿಯ ಬದಲಾಗಿ 1 ಕಪ್ ಅಕ್ಕಿಯನ್ನು ನೆನೆ ಹಾಕಿ ಕಡ್ದು ಬೇಕಿದ್ದರೂ ಈ ಥರ ವಡೆ ಮಾಡಿಕೊಳ್ಬೋದು. ಆದರೆ ಇದು ಬೇಗ ಆಗ್ತದೆ, ಇನ್ಸ್ಟೆಂಟಾಗಿ ನೀವು ಪ್ರಿಪೇರ್ ಮಾಡಿಕೊಳ್ಬೋದು. ಒಂದು ಅರ್ಧ ಗಂಟೆಯಲ್ಲೆಲ್ಲ ಈ ವಡೆ ರೆಡಿ ಆಗ್ತದೆ. ಅಕ್ಕಿಯನ್ನು ನೆನೆ ಹಾಕಿ ನೀವೆಲ್ಲಿಯಾದರೂ ಹೀಗೆ ಕಾಯಿ ವಡೆ ಮಾಡ್ತಿದ್ರೆ ನೆನೆ ಹಾಕಿದ ಅಕ್ಕಿ ಜೊತೆಗೆ ತುರಿದಂತಹ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಗಟ್ಟಿಯಲ್ಲೇ ಗ್ರೈಂಡ್ ಮಾಡಿಕೊಳ್ಳಿ, ಆದಷ್ಟು ಗಟ್ಟಿಯೇ ಇರಲಿ. ಮತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸಿಕೊಂಡು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನು ನಾವು ಈ ವಡೆ ಮಾಡಲಿಕ್ಕೆ ನಾವಿಲ್ಲಿ ಬಾಳೆ ಎಲೆಯನ್ನು ಬಾಡಿಸಿ ಯೂಸ್ ಮಾಡಿಕೊಳ್ತಾ ಇದ್ದೇವೆ. ನೀವು ಬೇಕಿದ್ದರೆ ಬಟರ್ ಪೇಪರಲ್ಲಿ ಕೂಡ ವಡೆಯನ್ನು ರೆಡಿ ಮಾಡಿಕೊಳ್ಬೋದು. ನೋಡಿ, ನಮ್ಮ ಹಿಟ್ಟು ಈಗ ರೆಡಿಯಾಗಿದೆ. ಹಿಟ್ಟು ಕಲಸಿ ಒಂದು 5 ನಿಮಿಷ ಬೇಕಿದ್ದರೆ ಹಾಗೆ ಇಟ್ಟುಕೊಳ್ಳಿ. ನೋಡಿ, ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ಹದದಲ್ಲಿದೆ ಹಿಟ್ಟು. ಇನ್ನಿದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡಿಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆ ಮುಟ್ಟಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಈ ವಡೆ ದೊಡ್ಡ ಬೇಕು ಅಂತಿದ್ರೆ ದೊಡ್ಡ ಉಂಡೆಗಳನ್ನಾಗಿ ಮಾಡಿ, ಸಣ್ಣ ಸಣ್ಣ ವಡೆ ಸಾಕು ಅಂತಿದ್ರೆ ಸಣ್ಣಕ್ಕೆ ಮಾಡಿಕೊಳ್ಳಿ. ನಾವಿಲ್ಲಿ 2 ಸೈಜಿನ ವಡೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈ ತೆಂಗಿನಕಾಯಿ ಹಾಕಿ ಮಾಡುವಂತಹ ವಡೆ ತುಂಬಾ ರುಚಿಕರವಾಗಿರ್ತದೆ. ಇದನ್ನು ಅಕ್ಕಿ ಪಾಯಸದ ಜೊತೆ ಟೇಸ್ಟ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಇಲ್ಲಾಂದರೆ ಹಾಗೆ ಬೇಕಿದ್ರೂ ಟೇಸ್ಟ್ ಮಾಡಿ ನೋಡಿ. ಹೀಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಬರಬೇಕು. ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಇನ್ನು ನಾವು ಬಾಡಿಸಿಟ್ಟುಕೊಂಡಂತಹ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಅದರ ಮೇಲೆ ಒಂದೊಂದೇ ವಡೆ ಮಾಡ್ತಾ ಬರಬೇಕು. ಹಾಗೆ ಸ್ಟವ್ ಹಚ್ಚಿ ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೇವೆ. ಇನ್ನು ನೋಡಿ, ಒಂದೊಂದೇ ಉಂಡೆಗಳನ್ನು ಬಾಳೆ ಎಲೆ ಮೇಲೆ ಇಟ್ಟು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಕಪ್ಪಿನ ಮೂಲಕ ನಾವು ವಡೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈಗ ನಮ್ಮ ವಡೆ ಪ್ರಿಪೇರ್ ಆಗಿದೆ. ಇನ್ನಿದನ್ನು ಬಿಸಿಯಾದಂತಹ ಎಣ್ಣೆಯಲ್ಲಿ ಒಂದೊಂದೇ ಬಿಟ್ಟುಕೊಳ್ತಾ ಬರಬೇಕು. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯ್ತು. ಇದನ್ನು ಇನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಿ, 2 ಸೈಡು ಚೆನ್ನಾಗಿ ಬೇಯಲಿ. ನೋಡಿ, ನಮ್ಮ ವಡೆ ಉಬ್ಬಿಕೊಳ್ತಾ ಬಂತು. ಮೀಡಿಯಂ ಫ್ಲೇಮಲ್ಲೇ ಬೇಯಲಿ, ಚೆನ್ನಾಗಿ ಬೇಯಬೇಕದು. ಲೈಟ್ ಕಲರ್ ಚೇಂಜ್ ಆಗ್ತಾ ಬಂತು. ಈ ಕಾಯಿ ವಡೆಯನ್ನು ನೀವು ಇನ್ಸ್ಟೆಂಟಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಬೇಗ ಪ್ರಿಪೇರ್ ಮಾಡಿಕೊಳ್ಬಹುದು. ನೋಡಿ, ನಮ್ಮ ವಡೆ ಈಗ ಲೈಟ್ ಕಲರ್ ಚೇಂಜ್ ಆಗ್ತಾ ಬಂತು. ಸ್ನೇಹಿತರೆ, ಈ ಅಕ್ಕಿ ವಡೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೋಡಿ, ಇದೀಗ ಆಯಿತು. ಇನ್ನಿದನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿದರೆ ಆಯಿತು.
ಹಾಗೆ ಎಲ್ಲ ವಡೆಗಳನ್ನು ಹಾಗೆ ಬೇಯಿಸಿಕೊಳ್ಳಿ. ಈ ಕಾಯಿ ವಡೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಸ್ನೇಹಿತರೆ, ಈ ಕಾಯಿ ವಡೆ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.